ಮನೆ ಕ್ಲೀನ್ ಆಗಿಡಲ್ಲ, ರೂಮ್ ಕ್ಲೀನ್ ಆಗಿಡಲ್ಲ ಅಂತ ಅಷ್ಟೇ. ಇವತ್ತಿಗೂ ಅದೊಂದೇ ರೀಸನ್ ಇದು ಬಯಸ್ಕೊಳ್ಳೋದು. ಮದುವೆ ಆದ್ರೆ ಹೆಂಗೆ ಕತೆ? ಅವನೇ ಬಂದು ಹುಡುಗಿನೇ ಮಾಡ್ಬೇಕಾ ಅಂತ. ವಾಟ್ ಇಸ್ ದಿಸ್? ಅದೇ ಅದೇ ಪ್ರೀತಿ ಅನ್ನೋದು. ನಮ್ಮ ಗಂಡನೇ ಮಾಡ್ತಾರೆ. ಆಯ್ತಪ್ಪ ಅಂತ ಗಂಡನೇ ಸಿಗ್ಲಿ. Very famous in surgery and surgery. Come on, show me your long TV shows. ಸಿಲಿಲಲ್ಲಿ oh my god, ನಾನು 7:30 ಗಂಟೆಗೇನೋ ಬರ್ತಾ ಇತ್ತು ಅವಾಗ. ಏನ್ ಮಿಸ್ ಮಾಡಿದ್ರು ನಾನು 8 ಗಂಟೆಗೆ ಸಿಲಿಲಲ್ಲಿ ಅಂತ ಬರ್ತಾ ಇತ್ತು ಈ ಟಿವಿಯಲ್ಲಿ. ಸಿ.ಕ. ಈಚಂದ್ರ ಸರ್ ಡೈರೆಕ್ಟ್. ನಂಗೆ ಅದು ತುಂಬಾ ಲೇಟ್ ಆಗಿ ಅರ್ಥ ಆಯ್ತು. ಕ್ಯಾಮ್ರಾ ಹೋಗಕ್ ಇಂಟೇಕ್ ಆಗಕ್ ಮುಂಚೆ ಏನಾದ್ರು ಅಪ್ಸೆಟ್ ಮಾಡ್ಬಿಡ್ತಾ ಇದ್ದಾರೆ. ಜಸ್ಟ್ ಅ ವೆರಿ ನ್ಯೂ ಆಕ್ಟರ್, ಜಸ್ಟ್ ಸ್ಟಾರ್ಟೆಡ್. IT ಕೆಲಸ ಬೇಡ ಅಂತ ಬಿಟ್ಟು ಬಂದ್ಬಿಟ್ಟಿದ್ದೀನಿ and theaters are shutting down. I was very terrified aವಾಗ. ನೆಗೆಟಿವ್ ಕಮೆಂಟ್ ನಂಗೆ ಹೇಳಕ್ಕೆ ಇಷ್ಟ. ನೆಗೆಟಿವ್ ಕಮೆಂಟ್, ಐ ಮೀನ್ ಇಟ್ ಇಸ್ ನಾಟ್ ಟ್ರೂ. ನೆಗೆಟಿವ್ ಕಮೆಂಟ್ ಆ ಥರ ಇದೆ ಹೇಳಲ್ಲ. ಸೊ ಒಂದಷ್ಟು ಫಟಾಫಟ್ ಅಂತ ಕ್ವಶನ್ಸ್ ಕೇಳೋಣ ಅಂತ ಅನ್ಕೊಂಡಿದ್ದೀನಿ. ನಾನು ಫಟಾಫಟ್ ಅಂತ ಆನ್ಸರ್ ಮಾಡ್ಬೇಕಾ? ಸಿಂಪಲ್ ಆಗಿ ನೀವು ಯೋಚನೆ ಮಾಡಿ ಆನ್ಸರ್ ಮಾಡ್ಬೋದು. ಸಿಂಪಲ್ ಆಗಿರುತ್ತೆ, ಯಾವುದು ಕಾಂಟ್ರವರ್ಸಿ ಅಲ್ಲ. ಓಕೆ, ನಿಮ್ಮ ಬಾಲ್ಯದ ಒಂದು ಒಳ್ಳೆ ಕ್ಷಣ ನೆನೆಸ್ಕೋತೀನಿ ಅಂತಂದ್ರೆ ಯಾವ್ದಿದೆ? ಬಾಲ್ಯದ ಒಳ್ಳೆ ಕ್ಷಣ ನೆನೆಸ್ಕೋತೀನಿ ಅಂದರೆ ಪ್ರಾಬ್ಲಿ ಅವಾಗ ಮೊಬೈಲ್ಸ್ ಇರ್ತಾ ಇರಲಿಲ್ಲ ಅಲ್ಲ, ನಾವೆಲ್ಲ ರೋಡಲ್ಲಿ ಆಟ ಆಡೋಕ್ಕೆಲ್ಲ ಹೋಗ್ತಾ ಇದ್ವಿ ಎಲ್ಲರೂ, ನನ್ನ ಸ್ಕೂಲ್ ರೋಡಲ್ಲಿರೋ ಫ್ರೆಂಡ್ಸ್ ಎಲ್ಲ. ಸೊ ದ್ಯಾಟ್ ಇವತ್ತಿಗೂ ಕೂಡ ನಂಗೆ ತುಂಬ ಖುಷಿ ಆಗುತ್ತೆ ದಟ್ ಥ್ಯಾಂಕ್ ಗಾಡ್ ನಮ್ಮ ಜನ್ರೇಷನಲ್ಲಿ ಮೊಬೈಲ್ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ ಅಂತ. ಸೊ ನಾನು ನನ್ನ ತಂಗಿಗೆ ಹೊಟ್ಟೆ ಉರಿಸ್ತಾ ಇರ್ತೀನಿ, ನಿಮ್ಮ ಜನ್ರೇಷನ್ ಬರೀ ಮೊಬೈಲ್ ಇಟ್ಕೊಂಡು ಕೂತ್ಕೋತೀರ, ವಿ ವರ್ ಸೋ ಹ್ಯಾಪಿ ದೆನ್ ಅಂತ. ಸೊ ದಟ್ ಈಸ್ ಸಮಥಿಂಗ್ ಐ ಚೆರಿಶ್ ಇವತ್ತು. ಯಾವ ಆಟ ಜಾಸ್ತಿ ಆಡಿದ್ರಿ? ಹೈಡ್ ಆ್ಯಂಡ್ ಸೀಕ್ ಆಡ್ತಾ ಇದ್ವಿ, ಕುಂಟೆ ಬಿಲ್ಲೆ ಆಡ್ತಾ ಇದ್ವಿ. ಲಗೋರಿ? ಲಗೋರಿ ಆಡ್ತಾ ಇದ್ವಿ, ಬಟ್ ಈ ಕುಂಟೆ ಬಿಲ್ಲೆ ಎಲ್ಲ ಜಾಸ್ತಿ ಆಡ್ತಾ ಇದ್ವಿ. ಸೊ ಓಕೆ, ನೀವು ಓದಿದ ಶಾಲೆ ಹೆಸರು ಜೊತೆಗೆ ಓದಿನಲ್ಲಿ ನೀವು ಮುಂದೆ ಹಿಂದೆ ಇದ್ರ ಬ್ರಿಲಿಯಂಟ್ ಸ್ಟೂಡೆಂಟಾ? ನಾನು ಓದಿದ್ದು ಕಾವೇರಿ ಸ್ಕೂಲ್ ಅಂತ, ಕೊಡವ ಸ್ಕೂಲ್, ಅದು ಇಂದಿರಾನಗರಲ್ಲಿದೆ. ಸೊ ಮೈ ಫೇವ್ರೆಟ್, ತುಂಬ ಒಳ್ಳೆ ಮೆಮೊರೀಸ್ ಕೊಟ್ಟಂಥ ಸ್ಕೂಲ್ ಅದು. ಆ್ಯಂಡ್ ಓದಲ್ಲಿ ಫಸ್ಟ್ ರ್ಯಾಂಕ್ ಇರಲಿಲ್ಲ, ಬಟ್ ಅಟ್ಲೀಸ್ಟ್ ಫಸ್ಟ್ 6th-7th ರ್ಯಾಂಕಲ್ಲಿ ಇರ್ತಾ ಇದ್ದೆ ಟಿಲ್ ಅಟ್ಲೀಸ್ಟ್ ಇಂಜಿನಿಯರಿಂಗ್ವರೆಗೂ. ಟಾಪ್ 1 ಇಲ್ಲ, ಬಟ್ ಡಿಸ್ಟಿಂಕ್ಷನ್ ಇಲ್ಲ. ಹಂಗಾದ್ರೆ ಓಕೆ, 90+, 85+ ಅಲ್ಲೇ ಇದ್ದೆ. ಸಾಕು, ನಮ್ಮಂತವ್ರಿಗೆ 3 ಜನ ಪಾಸ್ ಆಗ್ಬೋದು. ಓಕೆ, ಯಾವ ವಿಷಯಕ್ಕೆ ಪೇರೆಂಟ್ಸ್ ಹತ್ರ ನೀವು ಬೈಸ್ಕೊಳ್ತಾ ಇದ್ರಿ, ಹೊಡ್ಸ್ಕೊಳ್ತಾ ಇದ್ರಿ? ಮನೆ ಕ್ಲೀನ್ ಆಗಿಡಲ್ಲ, ರೂಮ್ ಕ್ಲೀನ್ ಆಗಿಡಲ್ಲ ಅಂತ ಅಷ್ಟೇ. ಇವತ್ತಿಗೂ ಅದೊಂದೇ ರೀಸನ್ ಈಗ ಬಯಸ್ಕೊಳ್ಳೋದು. ಸ್ನಾನ ಮಾಡಿ ಟವಲ್ ಹಂಗೆ ಹಾಕ್ತೀಯ, ಎಲ್ಲ ಅಲ್ಲಲ್ಲೇ ಬಿಸಾಕಿರ್ತಾರೆ. ಮೆಸ್ಸಿ ಇಲ್ಲ, ಮೆಸ್ಸಿ ಆಗಿರಲ್ಲ, ಬಿಕಾಸ್ ಅಮ್ಮ ಕ್ಲೀನ್ ಮಾಡಿಬಿಡ್ತಾರೆ, ಬಟ್ ನಾನು ಮಾಡಲ್ಲ ಅಂತ ಬಯಸ್ಕೋತೀನಿ ಆ ಥರ. ಮದುವೆ ಆದ್ರೆ ಹೆಂಗೆ ಕತೆ? ಅವನೇ ಬಂದು ಮಾಡ್ತಾನೆ, ಹುಡುಗಿನೇ ಮಾಡ್ಬೇಕಾ ಅಂತ. ವಾಟ್ ಇಸ್ ದಿಸ್? ಓ ಆಯ್ತು ಕತೆ. ಅಟ್ಲೀಸ್ಟ್ ನಿಮ್ಮ ಬಟ್ಟೆ ಆದ್ರೂ ತೆಗೆದು ಇಟ್ಕೋಬೇಕಲ್ಲ. ಅವನ ಬಟ್ಟೆ ಇಡ್ಲಿಲ್ಲ ಅಂದ್ರೆ ನಿಮ್ಮ ಬಟ್ಟೆ ಆದ್ರೂ ಇಟ್ಕೋಬೇಕಲ್ಲ. ನಿಮ್ಮ ಬಟ್ಟೆನೂ ಅವನೇ ಆಗಿದ್ರೆ ನಾನು ಹುಡುಗಿ ಬಟ್ಟೆನೂ ಅವರೇ ತಿಳ್ಕೊಬೇಕು, ಹುಡುಗ ಬಟ್ಟೆನೂ ಅವರೇ ತಿಳ್ಬೇಕಿತ್ತು ತಾನೇ. ಅದೇ ಪ್ರೀತಿ ಅನ್ನೋದು. ಗಂಡನೇ ಮಾಡ್ತಾನೆ. ಆಯ್ತಪ್ಪ ಅಂತ ಗಂಡನೇ ಸಿಗ್ಲಿ. ಓಕೆ, ನೀವು ಓದ್ತಾ ಇರಬೇಕಾದ್ರೆ ನಿಮ್ಮ ಒಂದು ಫೇವ್ರೆಟ್ ಬುಕ್ ಅಥವಾ ಒಂದೊಳ್ಳೆ ಫೇವ್ರೆಟ್ TV ಶೋ ಅಂತ ಅಂದರೆ ನಿಮ್ಮ ಚೈಲ್ಡ್ಹುಡ್ ಡೇಸಲ್ಲಿ? ಫೇವ್ರೆಟ್ ಬುಕ್ ಆಲ್ಕಮಿಸ್ಟ್. ಒಂದು ಥಾಟ್ ಪ್ರಾಸೆಸ್ ಸ್ಟಾರ್ಟ್ ಮಾಡಿದಂಥ ಬುಕ್ ನನಗೆ, ನಾನು ರೀಡಿಂಗ್ ಹ್ಯಾಬಿಟ್ ಸ್ಟಾರ್ಟ್ ಮಾಡ್ತಂಥ ಬುಕ್ ಆಲ್ಕಮಿಸ್ಟ್ ನನಗೆ. ಸೊ ಐ ಆಲ್ಸೋ ರೆಕಮೆಂಡ್ ಯಾರ್ಯಾರು ಓದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ. ಐ ಮೀನ್ ಇಟ್ಸ್ ಅ ವೆರಿ ಫೇಮಸ್ ಬುಕ್, ಮೋಸ್ಟ್ ಆಫ್ ದೆಮ್ ಓದಿರ್ತಾರೆ. ಆಲ್ಕಮಿಸ್ಟ್ ತುಂಬ ಇಷ್ಟದ ಬುಕ್. ಫೇವ್ರೆಟ್ ಕಾರ್ಟೂನ್ ಅಂದರೆ ಅಫ್ಕೋರ್ಸ್ ಟಾಮ್ ಆ್ಯಂಡ್ ಜೆರಿ. TV ಶೋಸ್, ಕಾರ್ಟೂನ್ TV ಶೋಸ್ ಸಿಲಿಲಲ್ಲಿ oh my god, ನಾನು 7:30-8 ಗಂಟೆಗೇನೋ ಬರ್ತಾ ಇತ್ತು ಅವಾಗ. ಏನು ಮಿಸ್ ಮಾಡಿದ್ರು ನಾನು 8 ಗಂಟೆಗೆ ಸಿಲಿಲಲ್ಲಿ ಅಂತ ಬರ್ತಾ ಇತ್ತು ಈ ಟಿವಿಯಲ್ಲಿ. ಸಿ.ಕ. ಈಚಂದ್ರ ಸರ್ ಡೈರೆಕ್ಟ್ ಮಾಡಿ. ದಟ್ ವಾಸ್ ಮೈ ಮೋಸ್ಟ್ ಫೇವ್ರೆಟ್. ಅದು ಮಧ್ಯಾಹ್ನ ರಿಪೀಟ್ ಟೆಲಿಕಾಸ್ಟಿಂಗ್ ನೋಡ್ತಾ ಇದ್ದೆ, ಸಂಜೆ ಹೊಸ ಶೋನು ನೋಡ್ತಾ. ಒಂದು ಡೈಲಾಗ್ ಹೇಳಿ ಮತ್ತೆ. ಡಾಕ್ಟರ್ ವಿಠಲ್ ರಾವ್, ವೆರಿ ಫೇಮಸ್ ಇನ್ ಸರ್ಜರಿ ಅಂಡ್ ಬರ್ಜರಿ. ಕಮ್ ಆನ್, ಶೋ ಮಿ ಯುವರ್ ಲಾಂಗ್ ಓಕೆ, ನಿಮ್ಮ ಜೀವನದ ಅತಿ ಕಷ್ಟಕರವಾದ ದಿನ ಒಂದು ನೋಡಿದ್ದೀನಿ ಅಂತಂದ್ರೆ ಯಾವುದು? ಕಷ್ಟಕರವಾದ ದಿನ ಅಂದರೆ ಕೋವಿಡ್ ಟೈಮಲ್ಲಿ ಥಿಯೇಟರ್ಸ್ ಮುಚ್ತಾ ಇತ್ತಲ್ಲ, ಆ ಫೇಸ್ ಏನು ನೆಕ್ಸ್ಟು ಗೊತ್ತಾಗ್ತಾ ಇಲ್ಲ. IT ಕೆಲಸ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಇವಾಗ ಥಿಯೇಟ್ರ್ ಬೇರೆ ಮುಚ್ತಾ ಇದೆ.
ಅಯ್ಯೋ ಇವಾಗ ಸರಿ ಹೋಗುತ್ತಾ ಮತ್ತೆ ಕೆಲಸ ಸಿನಿಮಾಸ್ ಬರುತ್ತಾ ಅಂದ್ರೆ ಅವಾಗ ಅಷ್ಟು ನಾಲೆಜ್ ಇಲ್ಲ ನನಗೆ. ಇವಾಗ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಅಂದರೆ ಅದು ಮತ್ತೆ ಬರುತ್ತಾ ಇಲ್ವಾ ಏನೋ ಗೊತ್ತಾಗುತ್ತೆ. ಐಮ್ ಜಸ್ಟ್ ಅ ವೆರಿ ನ್ಯೂ ಆ್ಯಕ್ಟರ್, ಜಸ್ಟ್ ಸ್ಟಾರ್ಟೆಡ್. IT ಕೆಲಸ ಬೇಡ ಅಂತ ಬಿಟ್ಟು ಬಂದುಬಿಟ್ಟಿದ್ದೀನಿ ಆ್ಯಂಡ್ ಥಿಯೇಟರ್ಸ್ ಆರ್ ಶಟ್ಟಿಂಗ್ ಡೌನ್. ಐ ವಾಸ್ ವೆರಿ ಟೆರಿಫೈಡ್ ಅವಾಗ. ಏನು ನೆಕ್ಸ್ಟ್ ಏನು ಮತ್ತೆ ಓದಬೇಕಾ ನಾನು, ಮತ್ತೆ IT ಹೋಗ್ಬೇಕಾ ಅಂತೆಲ್ಲ. ಸೊ ದಟ್ ವಾಸ್ ವೆರಿ ಹಾರಿಬಲ್ ಟು ಕನ್ವಿನ್ಸ್ ಇಟ್ಸ್ ಓಕೆ ಇಟ್ಸ್ ಆಲ್ ಗೋಣ ಹ್ಯಾಪನ್ ಅಂತ. ಅವಾಗ ಸ್ವಲ್ಪ ತುಂಬ ಭಯ ಆಯಿತು. ಫ್ಯಾಮಿಲಿಯಲ್ಲಿ ಇವತ್ತಿಗೂ ಒಂದು ಒಳ್ಳೆ ಮೆಮೊರಿ ಇದೆ ಅಂತಂದರೆ ಯಾವತ್ತಿಗೂ ಅದೊಂದು ನೆನಪಾಗುತ್ತೆ ನಂಗೆ ಒಳ್ಳೆ ಮೆಮೊರಿ ಅಂತಂದರೆ? ವೆನ್ ಮೈ ನಂದು ಪೆಟ್ ಮನೆಗೆ ಬಂದಿದ್ದೆ ನಾ. ಸೊ ದಟ್ಸ್ ವೆರಿ 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 ಮೆಮೊರಬಲ್. ಶಿ ಇಸ್ ಅ ವೆರಿ ಕ್ಯೂಟ್ ಶಿಡ್ಜು ಅದು ಡಾಗ್. ಓ ಮೈ ಗಾಡ್, ಶಿ ವಾಸ್ ಗಿಫ್ಟೆಡ್ ಆ್ಯಕ್ಚುಲಿ ನಮಗೆ. ವೆರಿ ಮೆಮೊರಬಲ್, ಇನ್ನೂ ಕಣ್ಣಿಗೆ ಕಟ್ಟಂಗಿದೆ. ಕ್ಯೂಟ್ ಇಷ್ಟು ಇದು ಬಂದ್ಲು ಮನೆಗೆ. ಸೊ ದಟ್ ಇಸ್ ಮೈ ಫೇವರೇಟ್. ನೈಸ್. ಓಕೆ, ನಿಮ್ಮ ಜೀವನದಲ್ಲಿ ತಪ್ಪುಗಳನ್ನು ತಿದ್ದಿ ಗುರುವಿನ ಸ್ಥಾನದಲ್ಲಿ ಒಬ್ಬರು ನಿಂತಿದ್ದಾರೆ ಅಂತಂದರೆ ಯಾರು? ಮೈ ಸಿಸ್ಟರ್, ಮೈ ಯಂಗರ್ ಸಿಸ್ಟರ್. ನಾನು ಕೇಳಿದ್ನಲ್ಲ ಅವ್ರೇನ? ಶಿ ಇಸ್ ಅ ಸೈಕಾಲಜಿಸ್ಟ್ ಅವಳು. ಸೊ ಅವಳು ಚಿಕ್ಕ ವಯಸ್ಸಿಂದನೂ ಶಿ ಇಸ್ ಬೀನ್ ವೆರಿ, ಅದು ಹೆಂಗಂತ ಗೊತ್ತಿಲ್ಲ, ಎಲ್ರ ಹತ್ರನೂ ಹೋಗಿಸ್ಕೊತಾ ಇರ್ತಾಳೆ ಎಷ್ಟು ಮೆಚೋರ್ಡ್ ಅಂತ. ಸೊ ಅವಳಿಗೆ ಸ್ವಲ್ಪ ಅದು ಹೆಂಗೋ ದೇವ್ರನ್ನ ಕೊಟ್ಬಿಟ್ಟಿದ್ದಾನೆ, ಸ್ವಲ್ಪ ಎಕ್ಸ್ಟ್ರಾ ಮೆಚೋರಿಟಿ ಎಲ್ಲ. ಸೊ ಆ್ಯಂಡ್ ಸೈಕಾಲಜಿ ಬೇರೆ ಓದ್ತಾ ಇದ್ದಾಳೆ. ಸೊ ಟೆಕ್ನಿಕಲಿ ಆ್ಯಂಡ್ ಇನ್ಬಿಲ್ಟ್ ಅವಳಿಗೊಂದು ನೇಚರ್ ಇದೆ. ಕರೆಕ್ಟಾಗಿ ಗೈಡ್ ಮಾಡ್ತಾಳೆ, ಏನಾದ್ರು ತಪ್ಪಿದ್ರೆ ಹೇಳ್ತಾಳೆ. ಸೊ ಇಟ್ಸ್ ಹರ್. ಎಷ್ಟು ಏಜ್ ಗ್ಯಾಪ್ ನಿಮ್ಮಿಬ್ರು? 10 ವರ್ಷ 9 ವರ್ಷ. ಸಿನಿಮಾ ಫೀಲ್ಡ್ಗೆ ಬಂದಾಗ ನಿಮ್ಮನ್ನ ಯಾರಾದರೂ ಡಿಮೋಟಿವೇಟ್ ಮಾಡಿದ್ದಿದ್ಯಾ? ಡಿಮೋಟಿವೇಟ್ ಅಂದರೆ ಡಿಮೋಟಿವೇಟ್ ಅಲ್ಲ, ಅವ್ರು ಬೆಟರಾಗಿ ಕಾಣಿಸ್ಕೋಬೇಕು ಅಂತ. ದೆರ್ ವಾಸ್ ಒನ್ ಪರ್ಸನ್, ನಂಗೆ ಅದು ತುಂಬ ಲೇಟಾಗಿ ಅರ್ಥ ಆಯಿತು. ಕ್ಯಾಮ್ರಾ ಹೋಗಕ್ಕೆ ಟೇಕ್ ಆಗಕ್ಕೆ ಮುಂಚೆ ಏನಾದ್ರು ಅಪ್ಸೆಟ್ ಮಾಡಿಬಿಡ್ತಾಯಿದ್ರು. ನಂಗೆ ಅರ್ಥ ಆಗ್ತಿರ್ಲಿಲ್ಲ, ಏನು ಹಿಂಗೆ ಕಾಣ್ತಾ ಇದೆಯಾ, ನಿಂಗೆ ಡೈಲಾಗೇ ಹೇಳೋಕ್ಕೆ ಬರೋದಿಲ್ಲ ಅಂತ ಏನಾದ್ರು ಹೇಳ್ಬಿಡೋರು. ನಾನು ಕಾನ್ಷಿಯಸಾಗಿ ಟೇಕ್ ಕೊಡ್ತಾ ಇದ್ದೆ. ಆಮೇಲೆ ಯೋಚನೆ ಮಾಡ್ತಾಯಿದ್ದೆ, ಅಯ್ಯೋ ಸರಿಯಾಗಿ ಮಾಡಿಲ್ವ ಅಂತ. ಆಮೇಲೆ ತುಂಬ ವರ್ಷ ಆದಮೇಲೆ ಗೊತ್ತಾಯಿತು ಅದು ಓವರ್ಟೇಕ್ ಮಾಡೋದಕ್ಕೆ ಅಂತ ಹಂಗೆ ಮಾಡ್ತಾ ಇದ್ದಿದ್ದದು ಅಂತ. ಸೊ ಆ ಥರ ಇದೆ. ಓಕೆ, ಟು ಆಲ್ ನ್ಯೂ ಆ್ಯಕ್ಟರ್ಸ್ ಹಂಗೆ ಮಾಡೋಕ್ಕೆ ಹೋದರೆ ತಲೆ ಕೆಡಿಸ್ಕೊಬಿಡಿ ಯಾರೇನು. ಐ ಮೀನ್ ಕಲಿಬೇಕು ಹೌದು, ಬಟ್ ಹಿಂಗೂ ಮಾಡೋರಿದೆ. ಓಕೆ, ಇಂಡಸ್ಟ್ರಿಲಿ ಬಂದಾಗಿಂದ ನಿಮ್ಮ ಬಗ್ಗೆ ಕೇಳಿದಂಥ ಒಂದು ಪಾಸಿಟಿವ್ ಕಮೆಂಟ್, ಒಂದು ನೆಗೆಟಿವ್ ಕಮೆಂಟ್? ಪಾಸಿಟಿವ್ ಕಮೆಂಟ್ ದಟ್ ಅವ್ರನ್ನ ಎವ್ರಿ ಪ್ರೊಡ್ಯೂಸರ್ಸ್ ಕಾಸ್ಟ್ ಮಾಡಿದಾಗ ಸಿನಿಮಾ ನೋಡಾದಮೇಲೆ ದ ಆಲ್ವೇಸ್ ಅಪ್ರಿಷಿಯೇಟೆಡ್ ದಟ್ ವಿ ಆರ್ ಹ್ಯಾಪಿ ಕಾಸ್ಟಿಂಗ್ ಯು. ನಾವೇನು ಅಂದ್ಕೊಂಡಿದ್ದೀವಿ ಅದಕ್ಕೆ ಕಂಪ್ಲೀಟಾಗಿ ಆ ಕ್ಯಾರೆಕ್ಟರ್ನ ಫುಲ್ಫಿಲ್ ಮಾಡಿದ್ದೀರಾ, ಲೈಕ್ ಪರ್ಫಾರ್ಮ್ ಮಾಡಿದ್ದೀರಾ, ಒಂದು ಇಂಪ್ಯಾಕ್ಟ್ ಬೀಳುತ್ತೆ ನಿಮ್ಮ ಕ್ಯಾರೆಕ್ಟರ್ ಅಂತ. ಸೊ ದಟ್ ಈಸ್ ಒನ್ ಬಿಗ್ಗೆಸ್ಟ್ ಅದೇ ಅಲ್ವಾ ಸಿನಿಮಾನೇ ಅದು. ಐ ಆಮ್ ವರ್ಕಿಂಗ್ ಹಾರ್ಡ್ ಫಾರ್ ದ್ಯಾಟ್. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್. ಇನ್ನೊಂದು ನೆಗೆಟಿವ್ ಕಮೆಂಟಾ ಹಂಗೆ ಹೇಳಕ್ಕೆ ಇಷ್ಟ ಏನಿಲ್ಲ. ನೆಗೆಟಿವ್ ಕಮೆಂಟ್, ಐ ಮೀನ್ ಇಟ್ ಈಸ್ ನಾಟ್ ಟ್ರೂ. ನೆಗೆಟಿವ್ ಕಮೆಂಟ್ ಆ ಥರ ಹೇಳಲ್ಲ. ಸ್ಟೇಜ್ ಮೇಲೆ ಕ್ಲಿಯರ್ ಮಾಡಿದದ ಇಲ್ಲ ಅದ್ಬಿಟ್ಟು ಬೇರೆ ಇದೆಯಾ? ಅದೇನೋ ಇದು ಸ್ವಲ್ಪ ಕಾಂಟ್ರವರ್ಸಿ ಥರ, ಅದಕ್ಕೆ ನನಗೆ ಇಷ್ಟ ಇಲ್ಲ.